ಮೊದಲ ಪಾಠದ ವಿಡಿಯೋ ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವು ನೋಡಬಹುದು. ಬರೀ ವಿಜ್ಞಾನ ಅಷ್ಟೇ ಅಲ್ಲದೆ ಹಿಂದಿ ಮತ್ತು ಸಮಾಜ ವಿಜ್ಞಾನದ ಪಾಠಗಳ ನೋಟ್ಸ್ ಮತ್ತು ಪ್ರಶ್ನೋತ್ತರಗಳ ವಿಡಿಯೋಗಳಿದ್ದಾವೆ. ಅವುಗಳ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ತಾವುಗಳು ಒತ್ತಿ ನೋಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಂತ ಹೇಳ್ತಾ, ವಿಜ್ಞಾನ ವಿಷಯದ 2ನೇ ಪಾಠ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು: ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು. ಉತ್ತರ ಸೂಕ್ಷ್ಮದರ್ಶಕ. ಬಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನು ಸ್ಥಿರೀಕರಿಸುತ್ತವೆ. ನೈಟ್ರೋಜನ್. ಸಿ, ಆಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸುವರು. ಈಸ್ಟ್. ಡಿ, ಕಾಲರಾ ರೋಗವು ಡ್ಯಾಶ್ದಿಂದ ಉಂಟಾಗುತ್ತದೆ. ಬ್ಯಾಕ್ಟೀರಿಯಾ. ಪ್ರಶ್ನೆ 2, ಸರಿಯಾದ ಉತ್ತರಗಳನ್ನು ಗುರುತಿಸಬೇಕು. ಇಲ್ಲಿ ಗುರುತಿಸಿದ್ದೀವಿ. ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಇದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ 2, ಆಲ್ಕೋಹಾಲ್ ಅಂತಕ್ಕಂಥದ್ದು. ಅದರಲ್ಲಿ ಬಿ ಪ್ರಶ್ನೆ ಇತ್ತು, ಈ ಕೆಳಗಿನದು ಪ್ರತಿಜೈವಿಕವಾಗಿದೆ ಅಂತಕ್ಕಂಥದ್ದು. ಸೊ ಅದರಲ್ಲಿ ಆಯ್ಕೆ 2, ಸ್ಟ್ರೆಪ್ಟೊಮೈಸಿನ್ ಅಂತಕ್ಕಂಥದ್ದು ಸರಿ ಉತ್ತರ. ಸಿ ಇದೆ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು 1, ಅನಾಫಿಲಿಸ್ ಹೆಣ್ಣು ಸೊಳೆ ಅಂತಕ್ಕಂಥದ್ದು. ಡಿದಲ್ಲಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಇದೆ. ಆಯ್ಕೆ 2, ನೊಣ ಅಂತಕ್ಕಂಥದ್ದು ಸರಿ. ಸೊ ಈ ಇತ್ತು, ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ. ಉತ್ತರ ಬಂದ್ಬಿಟ್ಟು 3ನೇದು ಈಸ್ಟ್ ಕೋಶಗಳ ಬೆಳವಣಿಗೆ ಸರಿಯಾದ ಉತ್ತರ. ಈ ಪ್ರಶ್ನೆಯಲ್ಲಿ ಕಡೆಯ ಪ್ರಶ್ನೆ ಇತ್ತು, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಹುದುಗುವಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 3ನೇ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆದಿದೆ. ಸೊ ಮೊದಲೇ ನಾವೇನು ಮಾಡಿದ್ದೀವಿ ಇಲ್ಲಿ, ಸೊ ಯಾವ ಜೋಡಿ ಸರಿಯಾಗಿದೆ ಅನ್ನೋದನ್ನು ಹೊಂದಿಸಿಯನ್ನು ಬರೆದಿದ್ದೀವಿ. ಬ್ಯಾಕ್ಟೀರಿಯಾ, ಅದರ ಮುಂದೆ ಸರಿಯಾದ ಉತ್ತರ ಇತ್ತು, ಈ ಕಾಲರಾಗೆ ಕಾರಣ. ರೈಜೋಬಿಯಂ ಇದೆ. ಎ, ನೈಟ್ರೋಜನ್ ಸ್ವೀಕರಿಸುವುದು. 3, ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಅದರ ಉತ್ತರ ಬಿ, ಮೊಸರು ತಯಾರಿಸುವುದು. 4ನೇದು ಈಸ್ಟ್ ಇದೆ, ಅದರ ಉತ್ತರ ಸಿ, ಬ್ರೆಡ್ ತಯಾರಿಸುವುದು. 5ನೇದು ಪ್ರೋಟೋಜೋವಾ ಇದೆ, ಡಿ, ಮಲೇರಿಯಾಗೆ ಕಾರಣ. 6ನೇದು ವೈರಸ್ ಇದೆ, ಇದೇನಪ್ಪ ಅಂತಂದರೆ ಎಫ್, ಏಡ್ಸ್ಗೆ ಕಾರಣ ಅಂತಕ್ಕಂಥದ್ದು ಇತ್ತು. ಇಷ್ಟು ಈ ಪ್ರಶ್ನೆಯ ಉತ್ತರಗಳು ಏನಾಗಿದ್ವಪ್ಪ ಅಂತಂದರೆ ಇದ್ದವು. ಸೊ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕ್ವಶನ್ಸ್ ಇವುಗಳಿದ್ದು. ಇನ್ನು 4ನೇ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 4, ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ, ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಅಂತ ಪ್ರಶ್ನೆ ಇತ್ತು. ಉತ್ತರ ನೋಡೋದಾದರೆ, ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಸೂಕ್ಷ್ಮ ಜೀವಿಗಳನ್ನು ನೋಡಲೇ ಬಯಸೋದಾದರೆ ನಾವುಗಳು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ನೋಡಬೇಕಾಗ್ತದೆ. ಪ್ರಶ್ನೆ 5, ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಅಂತ ಕೇಳಿದ್ದಾರೆ. ಸೂಕ್ಷ್ಮ ಜೀವಿಗಳನ್ನು ಮುಖ್ಯವಾಗಿ 4 ಗುಂಪುಗಳಲ್ಲಿ ವರ್ಗೀಕರಿಸಿದ್ದಾರೆ. 1 ಬ್ಯಾಕ್ಟೀರಿಯಾ, 2 ಶಿಲೀಂಧ್ರ, 3 ಪ್ರೋಟೋಜೋವಾ, 4 ಶೈವಲಗಳು ಅಂತಕ್ಕಂಥದ್ದು ಈ 4 ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಆಗಿದ್ದಾವೆ. ಪ್ರಶ್ನೆ 6, ವಾತಾವರಣದ ನೈಟ್ರೋಜನನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿರಿ. ಹಾಗಾದರೆ ವಾತಾವರಣದಲ್ಲಿ ನೈಟ್ರೋಜನ್ನ ಮಣ್ಣಿನಲ್ಲಿ ಸ್ಥಿರೀಕರಿಸತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುವು? 1 ರೈಜೋಬಿಯಂ, 2 ನೀಲಿ ಹಸಿರು ಶೈವಲಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 7, ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು 10 ಸಾಲುಗಳಲ್ಲಿ ಬರೆಯಿರಿ. ಹಾಗಾದರೆ ಮನುಷ್ಯನ ಜೀವಿಗಳಲ್ಲಾಗಿರಬಹುದು ಅಥವಾ ಸಸ್ಯ ಪ್ರಾಣಿಗಳ ಜಗತ್ತಿನಲ್ಲಿ ಸೂಕ್ಷ್ಮ ಜೀವಿಗಳಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಒಂದು 10 ಪಾಯಿಂಟ್ಗಳನ್ನು ತಾವೇನು ಮಾಡಿ ಅಂತ ಬರೀಲಿಕ್ಕೆ ಕೇಳಿದ್ದಾರೆ. ಒಂದೇದು ಹೇಳ್ಬೋದು, ಒಂದು ವಾಣಿಜ್ಯ ಉದ್ಯಮವಾಗಿರ್ತಕ್ಕಂಥ ಬೃಹತ್ ಪ್ರಮಾಣದಲ್ಲಿ ಮದ್ಯ ಮತ್ತು ವೈನ್ಗಳ ತಯಾರಿಕೆಯಲ್ಲಿ ಈ ಸೂಕ್ಷ್ಮ ಜೀವಿಗಳನ್ನು ಇವತ್ತು ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾ ಇದ್ದಾರೆ. 2ನೇದು ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥದ್ದಿದೆ. ಇದೇನಾಗ್ತದಪ್ಪ ಅಂದ್ರೆ ಮೊಸರು ಉತ್ತೇಜನವನ್ನು ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಈ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿರ್ತಾವಲ್ಲ, ಇವುಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸಲು ಸಹಿತ ನಮಗೆ ಸೂಕ್ಷ್ಮ ಜೀವಿಗಳು ಉಪಯುಕ್ತ ಆಗಿದ್ದಾವೆ. ಇನ್ನು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ನೈಟ್ರೋಜನ್ ಸ್ಥಿರೀಕರಣ ಮಾಡಲಿಕ್ಕೇನು ಕೂಡ ರೈಜೋಬಿಯಂ ಏನಾಗ್ತದಪ್ಪ ಅಂದ್ರೆ ಸಹಕಾರಿ ಆಗ್ತದೆ. ಮುಂದೆ ಕೆಲವು ಔಷಧಿಗಳ ತಯಾರಿಕೆಯಲ್ಲಿ ಈ ಪ್ರತಿಜೈವಿಕಗಳು ಆಂಟಿಬಯೋಟಿಕ್ ಅಂತ ಕರಿತೀವಲ್ಲ, ಅಂತಹ ಔಷಧಗಳ ತಯಾರಿಕೆಯಲ್ಲಿನ ಕಡೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಜೈವಿಕ ಅದೇ ಹೇಳಿದ್ದು ನಾನು, ಆಂಟಿಬಯೋಟಿಕ್ ಅಂತಕ್ಕಂಥದ್ದು.
ಇನ್ನು ಚರಂಡಿ ಮತ್ತು ಕೈಗಾರಿಕೆ ತ್ಯಾಜ್ಯಗಳ ಸಂಸ್ಕರಣೆಯಲ್ಲಿ ಸಹಿತ ಏನು ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಕಡೆದು ಬಂದ್ಬಿಟ್ಟು ಇಷ್ಟು ಏನಪ್ಪ ಅಂತಂದರೆ ಸೂಕ್ಷ್ಮ ಜೀವಿಗಳಿಂದ ಮನುಷ್ಯನಿಗೆ ಆಗ್ತಕ್ಕಂಥ ಉಪಯುಕ್ತತೆಗಳ ಕುರಿತು ಉತ್ತರ ಇತ್ತು. ಮುಂದಿನ ಪ್ರಶ್ನೆ 8. ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ನಾವು ನೋಡಿದ್ದೀವಿ ಈಗಾಗಲೇ ಸೂಕ್ಷ್ಮ ಜೀವಿಗಳಿಂದ ಬಹಳಷ್ಟು ಲಾಭಗಳು ಏನಾಗ್ತಾ ಇದ್ದಾವಪ್ಪ ಅಂದ್ರೆ ಅದು ಮನುಷ್ಯನಿಗೆ ಆಗ್ತಾ ಇದ್ದಾವೆ, ಸಸ್ಯಗಳಿಗೂ ಸಹಿತ ಆಗ್ತವೆ. ಆದರೆ ಈ ಸೂಕ್ಷ್ಮ ಜೀವಿಗಳಿಂದ ಉಂಟಾಗ್ತಕ್ಕಂಥ ಹಾನಿಗಳ ಸಹಿತ ಏನಿದಪ್ಪ ಅಂದ್ರೆ ಬಹಳಷ್ಟು ಇದ್ದಾವೆ. ಅವು ಯಾವುವು? ಮೊದಲನೇದು ಹೇಳಬೇಕಂದ್ರೆ ಈ ಸೂಕ್ಷ್ಮ ಜೀವಿಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಮಾನವಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಏನು ಮಾಡ್ತಾರೆ, ಪ್ರತ್ಯೇಕವಾಗಿರ್ತಕ್ಕಂಥ ರೋಗಗಳನ್ನು ಉಂಟು ಮಾಡ್ತವೆ. ಎಷ್ಟೊಂದು ಲಾಭ ಇದೆಯೋ, ಎಷ್ಟು ವರದಾನ ಇದೆಯೋ ಅಷ್ಟೇ ಶಾಪನೂ ಕೂಡ ಏನಾಗಿದೆವಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳು. ಅದು ಮಾನವನಲ್ಲಿನೂ ಕೂಡ ಕೆಲವೊಂದಿಷ್ಟು ರೋಗಗಳನ್ನು ಹುಟ್ಟಿಸ್ತದ್ರೆ, ಸಸ್ಯಗಳಲ್ಲಿನೂ ಕೂಡ ಏನು ಮಾಡ್ತದಪ್ಪ ಅಂದ್ರೆ ಕೆಲವು ರೋಗಗಳ ಉತ್ಪತ್ತಿ ಮಾಡಲಿಕ್ಕೆ ಈ ಕಾರಣ ಆಗಿದ್ದಾವೆ. ಎರಡನೇದು ಅಂಥ್ರಾಕ್ಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಬರ್ತದೆ. ಈ ಅಂಥ್ರಾಕ್ಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಮಾನವ ಆಗಿರೋ ಮತ್ತು ಜಾನುವಾರುಗಳಲ್ಲಿ ಇವುಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಭಯಂಕರವಾಗಿರ್ತಕ್ಕಂಥ ಒಂದು ರೋಗ ಏನಾಗ್ತದ ಉಂಟು ಬರ್ತದ ಅಂಥ್ರಾಕ್ಸ್ ಬ್ಯಾಕ್ಟೀರಿಯಾದಿಂದ. ಮುಂದಿಂದು ಜಾನುವಾರುಗಳಿಗೆ ಮುಖ್ಯವಾಗಿ ಕಾಲು ಮತ್ತು ಬಾಯಿ ರೋಗಗಳನ್ನು ಸಹಿತ ವೈರಸ್ಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ತರ್ತಾವೆ. ಜಾನುವಾರುಗಳು ಏನಿರ್ತಾವಲ್ಲ, ಹಸು, ಮೇಕೆ, ಆಡು, ಎಮ್ಮೆ, ಏನ್ತಕ್ಕಂಥ ಒಂದು ಪ್ರಾಣಿಗಳಿಗೆ ಏನಾಗ್ತದಪ್ಪ ಅಂದ್ರೆ ಅದರ ಕಾಲು ಮತ್ತು ಬಾಯಿ ರೋಗಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ವೈರಸ್ಗಳು ತಂದು ಕೊಡ್ತಾವೆ. ಮುಂದೆ ಕೆಲವೊಂದಿಷ್ಟು ಸಸ್ಯಗಳಾಗಿರ್ತಕ್ಕಂಥ ಆಹಾರ ಧಾನ್ಯಗಳಾಗಿರ್ತಕ್ಕಂಥ ಗೋಧಿ, ವಾಣಿಜ್ಯ ಬೆಳೆಯಾಗಿರ್ತಕ್ಕಂಥ ಭತ್ತ, ಕಬ್ಬು, ಆಹಾರ ಪದಾರ್ಥ ಆಗಿರ್ತಕ್ಕಂಥ ಭತ್ತ, ಆಮೇಲೆ ಹಣ್ಣಾಗಿರ್ತಕ್ಕಂಥ ಸೇಬು ಸಸ್ಯಗಳಲ್ಲಿ ಸಹಿತ ಸೂಕ್ಷ್ಮ ಜೀವಿಗಳಿಂದ ಕೆಲವೊಂದಿಷ್ಟು ರೋಗಗಳನ್ನು ನಾವು ಏನು ಮಾಡ್ತೀವಿ, ಕಾಣ್ತೀವಿ. ಮುಂದೆ ಈ ರೋಗಗಳು ಸಸ್ಯಗಳಿಗೆ ತಾಗಿದ್ರೆ, ಈ ರೋಗಗಳು ಸಸ್ಯಗಳಿಗೆ ಬಂದರೆ ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣವಾಗಿ ಆ ಸಸ್ಯಗಳ ಬೆಳೆಗಳ ಇಳುವರಿ ಏನಾಗ್ತದ ಅಂತಂದ್ರೆ ಕಡಿಮೆ ಆಗ್ತದೆ. ಕೆಲವು ಸೂಕ್ಷ್ಮ ಜೀವಿಗಳು ಆಹಾರವನ್ನು ವಿಷಮಯಕಾರಿಯನ್ನಾಗಿ ಮಾಡ್ತವೆ. ಆಮೇಲೆ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳು ವಿಷಕಾರಿ ಪದಾರ್ಥಗಳನ್ನು ಸಹಿತ ಉತ್ಪಾದನೆಯನ್ನು ಮಾಡ್ತವೆ. ಇವೆಲ್ಲ ಅಂಶಗಳು ಏನಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಮಾಡ್ತಕ್ಕಂಥ ಹಾನಿಕಾರಕ ಅಂಶಗಳು ಆಗಿದ್ದಾವೆ. ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋವನ್ನು ತಾವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಏನಾದರೂ ಸಂದೇಹ ಇದ್ದರೆ ತಾವು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ನನ್ನು ಸಹಿತ ಮಾಡಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ತಾವುಗಳು ಜಾಯ್ನ್ ಆಗಬೇಕು. ಲಾಸ್ಟ್ ಕ್ವಶನ್ ಇತ್ತು, ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು? ಪ್ರತಿಜೈವಿಕಗಳು ಅಂದರೆ ಆಂಟಿಬಯೋಟಿಕ್. ಉತ್ತರ ಇದೆ ವಿದ್ಯಾರ್ಥಿಗಳೇ, ಕೆಲವು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು, ಅವುಗಳ ಬೆಳವಣಿಗೆಗಳನ್ನು ನಿಲ್ಲಿಸಬೇಕಾದ್ರೆ ಸೂಕ್ಷ್ಮ ಜೀವಿಗಳಿಂದಲೇ ಕೆಲವೊಂದಿಷ್ಟು ಔಷಧಿಗಳನ್ನು ತಯಾರಿಸ್ತಾರೆ. ಇದನ್ನು ಏನಂತ ಕರೀತಾರೆ? ಪ್ರತಿಜೈವಿಕಗಳು ಅಂತ ಕರೀತಾರೆ. ಈ ರೋಗಗಳು ಸೂಕ್ಷ್ಮ ಜೀವಿಗಳನ್ನೇ ತರ್ತವೆ, ಮತ್ತು ಈ ರೋಗಗಳ ನಿವಾರಣೆಗಾಗಿ ಸೂಕ್ಷ್ಮ ಜೀವಿಗಳನ್ನೇ ಬಳಸ್ತೀವಿ. ಇಂಥ ಒಂದು ಔಷಧಿಗಳನ್ನೇ ಏನಂತ ಕರೀತಾರೆ? ಪ್ರತಿಜೈವಿಕಗಳು, ಆಂಟಿಬಯೋಟಿಕ್ ಅಂತ ಕರೀತಾರೆ. ಹಾಗಾದರೆ ಈ ಔಷಧಿಗಳನ್ನು ತೆಗೆದುಕೊಳ್ಳುವಾಗ ಕೆಲವೊಂದಿಷ್ಟು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಪ್ರಿಕಾಷನ್ಸ್ಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವುಗಳು ತೆಗೆದುಕೊಳ್ಳಬೇಕು. ಒಂದನೇದು ಅರ್ಹ ವೈದ್ಯರ ಮೇಲ್ವಿಚಾರಣೆಯಲ್ಲೇ ತೆಗೆದುಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಒಂದು ಸೂಪರ್ವಿಷನ್ ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವುಗಳು ಈ ಮೆಡಿಸಿನ್ಸ್ಗಳನ್ನು ತೆಗೆದುಕೊಳ್ಳಬೇಕು. ಎರಡನೇದು ವೈದ್ಯರು ತಿಳಿಸಿದ ಪ್ರಮಾಣ ಮತ್ತು ಅವಧಿಯಲ್ಲಿ ಮುಗಿಸಬೇಕು. ಅವರು ಎಷ್ಟು ದಿನ ಮತ್ತು ಎಷ್ಟು ಟೈಮಲ್ಲಿ ಹೇಳ್ತಾರೆ ಅಷ್ಟರಲ್ಲಿ ಇದನ್ನು ಮುಗಿಸ್ಬೇಕು. ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲೇ ತೆಗೆದುಕೊಳ್ಳಬೇಕು. ಅವ್ರು ಎಷ್ಟು ಹೇಳಿರ್ತಾರಲ್ಲ, ಯಾವ ಟೈಮಿಂಗ್ಗೆ ಎಷ್ಟು ಅದರದ್ದು ಕ್ವಾಂಟಿಟಿ ಇದೆ ಅದರ ಪ್ರಮಾಣದಲ್ಲಿ ತಾವೇನು ಮಾಡಬೇಕು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಾದರೆ ಅಡ್ಡ ಪರಿಣಾಮವಾಗಿ ಜೀವ ಸಹಿತ ಹೋಗಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಪಾಠದ ಒಂದು ವಿಡಿಯೋ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಪಾಠದಲ್ಲಿ. ಥ್ಯಾಂಕ್ ಯು.